ಎಲ್ಲರೂ ಶಾಂತಿ, ಸೌಹಾರ್ದತೆ, ಭಕ್ತಿ ಭಾವದಿಂದ ಹಬ್ಬಗಳನ್ನು ಆಚರಿಸಬೇಕು ಹೊರತು ಸಾರ್ವಜನಿಕರಿಗೆ ತೊಂದರೆ ಮಾಡಿದರೆ ಕಾನೂನು ಸುಮ್ಮನೆ ಇರೋದಿಲ್ಲ ಎಂದು ಗೋಕಾಕ್ ಗ್ರಾಮೀಣ ಪಿಎಸ್ಐ ಕೆ ವಾಲಿಕರ್ ಖಡಕ್ ಆಗಿ ಹೇಳಿದರು. ಗೋಕಾಕ್ ತಾಲೂಕಿನ ಕೊಣ್ಣೂರಿನ ಲಕ್ಷ್ಮೀ ದೇವಸ್ಥಾನದಲ್ಲಿ ಹಮ್ಮಿಕೊಳ್ಳಲಾದ ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ಆಚರಣೆ ಶಾಂತಿ ಸಭೆಯಲ್ಲಿ ಮಾತನಾಡಿದ ಅವರು, ಹಬ್ಬವನ್ನ ಎಲ್ಲರೂ ಭಕ್ತಿ ಭಾವದಿಂದ ಶಾಂತಿಯುತವಾಗಿ ಆಚರಿಸಬೇಕು. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ನೋಡಿಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ಯಾರು ಕೂಡ ಡಿಜೆ ಹಚ್ಚುವಂತಿಲ್ಲ. ಅದರ ಬದಲಾಗಿ ಬಡ ಶಾಲೆ ಮಕ್ಕಳಿಗೆ ಪಠ್ಯ ಪುಸ್ತಕ ನೀಡಿದ್ರೆ ನಿಮ್ಮನ್ನು ಎಲ್ಲರೂ ನೆನೆಸುತ್ತಾರೆ. ಕಾನೂನು ಸುವ್ಯವಸ್ಥೆ ಕಾಪಾಡುವ ಜವಾಬ್ದಾರಿ ತಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಹಾಗೂ ಗಣೇಶ ವಿಸರ್ಜನೆ ಮಾಡುವ ಮಾರ್ಗವನ್ನು ಪೊಲೀಸರಿಗೆ ಮೊದಲೇ ತಿಳಿಸಬೇಕು. ನಂತರ ಕುಂಟು ನೆಪ ಹೇಳಿ ಬದಲಾಯಿಸುವಂತಿಲ್ಲ ಎಂದರು. ನಮ್ಮ ಉದ್ದೇಶ ಏನಂದ್ರೆ ಗಣಪತಿ ಹಬ್ಬ ಶಾಂತ ರೀತಿಯಿಂದ ಮಾಡ್ಕೋಬೇಕು. ಈ ಡಿಜೆ ಹಚ್ಚಿ ಡ್ಯಾನ್ಸ್ ಮಾಡಿ ಅದರಿಂದ ಏನು ಉಪಯೋಗ ಇಲ್ಲ. ನೀವು 40-50 ಸಾವಿರ ರೂಪಾಯಿ ಡಿಜೆ 1 ಲಕ್ಷ ತನ ಡಿಜೆ ಕೊಟ್ಟು ಪರ್ಮಿಷನ್ ಕೊಟ್ಟು ತಗೋತೀರಾ. ನಾವು ಬಂದ್ ಮಾಡ್ಸೋದು, ಕೇಸ್ ಮಾಡೋದು ದಯವಿಟ್ಟು ಯಾರು ಮಾಡಬೇಡಿ. ತಾವ್ ಯಾರಾದ್ರೂ ಈಗ ಮುಂಚೆನೆ ತಾವ್ ಮುಂಗಡವಾಗಿ ಏನಾದ್ರು ಹಣ ಕೊಟ್ಟಿದ್ರ ಈ ಹಣ ಸ್ವೀಕಾರ ಮಾಡಿ. ಅವೇನಾದ್ರು ಅಮೌಂಟ್ ಏನಿರ್ತಾವ, ಎಷ್ಟೋ ಮಂದಿ ಬಡ್ರು ಇರ್ತಾರ, ಸ್ಕೂಲ್ ಸ್ಟೂಡೆಂಟ್ ಇರ್ತಾರ. ಅವೇ ಕೆಲವು ಶಾಲೆಗಳಲ್ಲಿ ಬೆಂಚ್ ಇರೋದಿಲ್ಲ, ಪಠ್ಯ ಪುಸ್ತಕಗಳು, ಬಟ್ಟೆಗಳು ಈ ತರ ಏನಪ್ಪಾ ಅಂತಂದ್ರೆ ಅವ್ರಿಗೆ ಕೊಟ್ರ ಮಕ್ಕಳು ವರ್ಷಗಟ್ಲೆ ತಮ್ಮ ನೆನ್ಸ್ಕೋತಾರ. ಈಗ ಗಜ ಮಂಡಳಿದವರು ಈ ತರ ನಮಗ್ ಬುಕ್ಸ್ ಕೊಟ್ರು, ನಮಗ್ ಬಟ್ಟೆ ಕೊಟ್ರು ಅಂತ ಎಷ್ಟೋ ಬಡ ಮಕ್ಕಳು ನೆನ್ಸ್ಕೋತಾರ. ದಯವಿಟ್ಟು ಆ ಡಿಜೆದಕ್ಕೆ ಯಾವತ್ತಿಗೂ ಹೋಗಕ್ ಹೋಗ್ಬಿಡಿ. ಈಗಾಗಲೇ ಹಲವು ಕಿಡಿಗೇಡಿಗಳ ಮಾಹಿತಿಯನ್ನು ಕಲೆ ಹಾಕಿದ್ದೇವೆ. ಅಂತವರು ತಮ್ಮ ಉಪಟಳ ತೋರಿಸಿದ್ರೆ ಅಂತವರನ್ನು ಗಡೀಪಾರು ಮಾಡುತ್ತೇವೆ ಎಂದು ಖಡಕ್ ಎಚ್ಚರಿಕೆ ನೀಡಿದರು. ಗಣೇಶ ಮಂಡಳಿಯವರು ಎಲ್ಲ ಇಲಾಖೆಯ ಅನುಮತಿ ಪಡೆದುಕೊಂಡು ಗಣೇಶ ಉತ್ಸವ ಮಾಡಬೇಕು. ರಾತ್ರಿ 10 ಗಂಟೆಯ ನಂತರ ತಾವು ಮಾಡುವ ಕಾರ್ಯಕ್ರಮಗಳು ಮುಗಿಯಬೇಕು. ಯಾವುದೇ ಸಮಸ್ಯೆಗೆ ಆಸ್ಪದ ನೀಡದಂತೆ ಎಚ್ಚರಿಕೆ ನೀಡಬೇಕು. ನಿಮಗೆ ನಾವು ಸಹಕಾರ ಮಾಡುತ್ತೇವೆ, ನಮಗೆ ನೀವು ಸಹಕಾರ ಮಾಡಿ ಎಂದರು. ಸ್ಥಳೀಯ ಪುರಸಭೆ ಸದಸ್ಯ ಮಾರುತಿ ಪೂಜೇರಿ ಇವರು ವಿನಾಕಾರಣ ಶಾಸಕರಿಗೆ ನಾವು ಹೇಳಿದ್ದೇವೆಂದು ಹೇಳಿ ಡಿಜೆ ಹಚ್ಚಲಿಕ್ಕೆ ಮುಂದಾಗಬೇಡಿ. ಮುಂದೆ ಗ್ರಾಮ ದೇವತೆ ಜಾತ್ರೆ ಬಂದಿದೆ. ಈಗಿನಿಂದಲೇ ನಾವು ಕಾನೂನು ಪಾಲಿಸೋಣ, ಅದು ನಮಗೆ ಗೌರವ ತರುತ್ತದೆ ಎಂದು ಮಾರ್ಮಿಕವಾಗಿ ಹೇಳಿದರು. ಆಫೀಸ್ ಹೆಸರು ತಗೋಬೇಡ್ರಿ, ಯಾಕಂದ್ರೆ ನಿಮ್ಮ ಭವಿಷ್ಯಕ್ಕೆ ಚಲೋ ಅಧಿಕಾರಿಗಳು ಹೇಳ್ತಾರೋ ಅವರು ಯಾರು ಪರ್ಮಿಷನ್ ಇದಕ್ಕೆ ಕೊಡಂಗಿಲ್ಲ. ಸುಳ್ಳ ನೀವು ಹೆಸರು ಹೇಳಿ ಅದನ್ನ ಗೊಂದಲ ಸೃಷ್ಟಿ ಮಾಡಿದ್ರೆ ನುಂಗರಾಗ್ತಾಯ್ತು. ಏನು ಹಿಡಿಬೇಕು ಬಿಡಬೇಕು, ಯಾಕಂದ್ರೆ ಮುಂದೆ ಏನು ಜಾಮೂನ್ ಜಾತ್ರೆ ಇದನ್ನ ಈಗ ನಿಗ್ರಹ ಮಾಡ್ಲಿ ಅಂದ್ರೆ ಮುಂದೆ ನಿಗ್ರಹ ಆಗುದಿಲ್ಲ. ಅದಕ್ಕೆ ಸಾವುಕಾರ ಹೆಸರು ತಗೊಂಡು ನಾವು ಡಿಜೆ ಹಚ್ಚಿದ್ವು ಎಲ್ಲ ಹೇಳಿದ್ವು ಎಲ್ಲ ನೋಡ್ಕೋತಾ ಇರುತ್ತೆ. ಆ ರೀತಿ ಒಂದು ಹೆಸರದ ಪ್ರಸ್ತಾವನೆ ಮಾಡಬೇಡ್ರಿ. ದಯವಿಟ್ಟು ನಿಮಗೆ ನೀವು ತಿಳಿದು ಒಂದು ಮನಸ್ಸು ಪರಿವರ್ತನೆ ಮಾಡ್ಕೊಂಡು ನೀವು ಒಳ್ಳೆ ರೀತಿ ಒಂದು ಕಾರ್ಯಕ್ರಮ ಮಾಡೋದು ವ್ಯವಸ್ಥೆ ಮಾಡ್ಕೊಂಡು ಅಂತ ಹೇಳಿ ತಮ್ಮಲ್ಲಿ ಕೇಳ್ಬೋದು. ಅದರ ಜೊತೆಯಲ್ಲಿ ಆಯೋಜಕರು ಯಾವುದೇ ಸಮಸ್ಯೆಗೆ ಆಸ್ಪದ ನೀಡದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಅನುಸರಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ವಿನೋದ್ ಕರಿನಿಂಗ್, ಫಿರೋಜಾ ಗೌಂಡಿ, ರಾಜು ಪಿರ್ಜಾದಿ, ಸಿಬ್ಬಂದಿಗಳಾದ ನಾಗರಾಜ್ ದುರ್ದುಂಡಿ, ಹನುಮಂತ ಗೌಂಡಿ ಸೇರಿದಂತೆ ಇನ್ನುಳಿದ ಸಿಬ್ಬಂದಿಗಳು ಮತ್ತು ಗಣೇಶ ಮಂಡಳಿಯ ಸರ್ವ ಸದಸ್ಯರು, ಮುಸ್ಲಿಂ ಸಮಾಜದವರು, ಸಾರ್ವಜನಿಕರು ಹಾಜರಿದ್ದರು. ಮನೋಹರ್ ಮೇಗೇರಿ, ಕೆಎಂಎಂ ಕನ್ನಡ ನ್ಯೂಸ್, ಗೋಕಾಕ್.